ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗೆಲ್ಲ ಅಮ್ಮ ಹೇಳ್ತಿದ್ರು, ನಿನ್ನ ಹೆಂಡತಿ ದಿನವಿಡೀ ಹಾಸಿಗೆ ಮೇಲೆ ಮಲಗಿರ್ತಾಳೆ, ಏನು ಕೆಲಸ ಮಾಡೋದಿಲ್ಲ ಎಂದು. ನಾನು ಅಮ್ಮನ ಮಾತನ್ನು ಕೇಳಿ ಹೆಂಡತಿಯ ಮೇಲೆ ಕೂಗಾಡುತ್ತಿದ್ದೆ. ಒಂದು ದಿನವಂತೂ ಕೋಪದ ಭರದಲ್ಲಿ ನಾನು ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದೆ. ಅವಳು ಅಳುತ್ತಾ ತವರು ಮನೆಗೆ ಹೋದಳು. ಅಮ್ಮ ಮತ್ತು ನನ್ನ ಅಕ್ಕನಿಗೆ ತುಂಬ ಸಂತೋಷವಾಯಿತು. ಆದರೆ ಅದೇ ದಿನ ಏನೋ ಒಂದು ನಡೆದು ಹೋಯಿತು. ಅದನ್ನು ನಾನು ನೋಡಿ ಹೌಹಾರಿದೆ. ಯಾಕೆಂದರೆ ಅಮ್ಮನ ಮಾತಿನಂತೆ ನಾನು ಅಷ್ಟು ಬಿಸಿಲಿನಲ್ಲಿ ಮನೆಗೆ ತಲುಪಿದಾಗ ಬಾಗಿಲು ಮುಚ್ಚಿತ್ತು. 10 ನಿಮಿಷಗಳ ಕಾಲ ಬಾಗಿಲು ತಟ್ಟಿದರೂ ಯಾರೂ ಬಾಗಿಲು ತೆರೆಯಲು ಬರಲಿಲ್ಲ. ನನಗೆ ತುಂಬ ಕೋಪ ಬರ್ತಿತ್ತು. ಸ್ವಲ್ಪ ಸಮಯದ ನಂತರ ನನ್ನ ಅಮ್ಮ ಬಾಗಿಲು ತೆರೆದರು. ನಾನು ಸುಸ್ತಾಗಿ ಬೆವರಿನಿಂದ ನೆನೆದು ಒಳಗೆ ಬಂದೆ. ನನ್ನ ಅಮ್ಮ ನನಗೆ ಕುಡಿಯಲು ಒಂದು ಲೋಟ ನೀರು ಕೊಟ್ಟು ಹೇಳತೊಡಗಿದರು, ನೋಡು, ಮನೆಯೆಲ್ಲ ಕೆಲಸ ನಾನೇ ಮಾಡಿದ್ದೇನೆ. ಕಸ ಗುಡಿಸಿದ್ದೇನೆ, ಇಡೀ ಮನೆ ಒರೆಸಿದ್ದೇನೆ ಮತ್ತು ಇಷ್ಟು ದೊಡ್ಡ ರಾಶಿ ಪಾತ್ರೆಗಳನ್ನು ತೊಳೆದಿದ್ದೇನೆ. ಈಗ ನನ್ನ ಮೂಳೆಗಳಲ್ಲಿ ಶಕ್ತಿ ಇಲ್ಲ ಈ ಮನೆಯನ್ನು ನಾನೇ ನಿಭಾಯಿಸಲು. ನೀನು ಸ್ವಲ್ಪ ನಿನ್ನ ಹೆಂಡತಿಯನ್ನು ಹೋಗಿ ನೋಡು, ಅವಳು ದಿನವಿಡೀ ಏನು ಮಾಡುತ್ತಿರ್ತಾಳೆ ಅಂತ. ನಾನು ನನ್ನ ಕೋಣೆಗೆ ಹೋಗಿ ನೋಡಿದಾಗ ನನ್ನ ಹೆಂಡತಿ ರಮ್ಯಾ ಆರಾಮವಾಗಿ ಬೆಡ್ ಮೇಲೆ ಮಲಗಿದ್ದಾಳೆ. ನನಗೆ ತುಂಬ ಕೋಪ ಬಂದಿತ್ತು ಮತ್ತು ಅವಳ ಪಕ್ಕದಲ್ಲಿ ನನ್ನ ಮಗಳು ಮಲಗಿದ್ದಳು. ಇಡೀ ದಿನ ನಾನು ಆಫೀಸ್ನಲ್ಲಿ ಕಷ್ಟಪಡುತ್ತೇನೆ, ತಲೆ ಕೆಡಿಸಿಕೊಳ್ಳುತ್ತೇನೆ ಮತ್ತು ಬಾಸ್ನ ಕಿರಿಕಿರಿಯನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ. ಆಮೇಲೆ 2 ಬಸ್ ಬದಲಿಸಿ ಮನೆಗೆ ಬರುತ್ತೇನೆ. ಆದರೆ ಈ ರಮ್ಯಾಳನ್ನು ನೋಡಿ ಎಷ್ಟು ಆರಾಮವಾಗಿ ಮಲಗಿದ್ದಾಳೆ. ಕೋಪದಿಂದ ನಾನು ಅವಳನ್ನು ಕರೆಯಲಾರಂಭಿಸಿದೆ. ಆಗ ಅವಳು ಎಚ್ಚರಗೊಂಡಳು ಮತ್ತು ಜೊತೆಗೆ ಮಲಗಿದ್ದ ಮಗಳು ಎಚ್ಚರಗೊಂಡು ಅಳಲು ಶುರು ಮಾಡಿದಳು. ರಮ್ಯಾ ತಕ್ಷಣ ಎದ್ದು ಆದ್ಯಾಳ ಹಾಲಿನ ಬಾಟಲಿಯನ್ನು ತೊಳೆದು ಅದರಲ್ಲಿ ಹಾಲು ಹಾಕಿ ಕೊಡತೊಡಗಿದಳು. ಆಗ ಆದ್ಯ ಸುಮ್ಮನಾದಳು. ರಮ್ಯಾ ಸ್ವಲ್ಪ ಸಮಯ ಆದ್ಯಾಳ ಪಕ್ಕದಲ್ಲೇ ಕುಳಿತಳು ಮತ್ತು ನಾನು ಕೈ ತೊಳೆಯಲು ಹೊರಗೆ ಬಂದೆ. ನನ್ನ ಅಮ್ಮ ಹೊರಗೆ ನಿಂತಿದ್ದರು. ಅವರು ನನ್ನಲ್ಲಿ ಹೇಳತೊಡಗಿದರು, ನೋಡಿದ್ಯಾ ನಿನ್ನ ಕಣ್ಣಾರೆ, ನೀನು ಹೋದ ನಂತರ ನಿನ್ನ ಹೆಂಡತಿ ಬೆಡ್ ಮೇಲೆ ಬಿದ್ದಿರ್ತಾಳೆ ಮತ್ತು ಮನೆಯ ಎಲ್ಲ ಕೆಲಸ ನಾನೇ ಮಾಡುತ್ತೇನೆ. ನಾನು ಯೋಚಿಸಿದೆ ರಾತ್ರಿ ಮಲಗುವಾಗ ರಮ್ಯಾ ಜೊತೆ ಈ ವಿಷಯದ ಬಗ್ಗೆ ಮಾತನಾಡೋಣ ಎಂದು. ಆದರೆ ರಾತ್ರಿ ಆದ್ಯಾಳನ್ನು ಮಲಗಿಸ್ತಾ ತುಂಬ ತಡವಾಗಿತ್ತು. ಆದರೂ ಆದ್ಯ ಮಲಗ್ತಿರ್ಲಿಲ್ಲ. ಹಾಗಾಗಿ ರಮ್ಯಾ ಆದ್ಯಾಳನ್ನು ಕರೆದುಕೊಂಡು ಬೇರೆ ಕೋಣೆಗೆ ಹೋದಳು. ಆದರೆ ಇದರ ಹೊರತಾಗಿ ಬಹಳ ಹೊತ್ತು ನನಗೆ ಆದ್ಯ ಅಳುವ ಶಬ್ದ ಕೇಳಿಸ್ತಿತ್ತು. ಆದ್ಯ ಅಳುತ್ತಿದ್ದ ಕಾರಣ ನಾನು ಎಷ್ಟೋ ಗಂಟೆಗಳ ಕಾಲ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಆಮೇಲೆ ಯಾವಾಗ ಕಣ್ಣು ಮುಚ್ಚಿತೋ ಗೊತ್ತಿಲ್ಲ. ಮಾರನೇ ದಿನ ನಿದ್ದೆ ಕಡಿಮೆಯಾದ ಕಾರಣ ನನ್ನ ತಲೆ ತುಂಬ ನೋಯ್ತಿತ್ತು. ಗೊತ್ತಿಲ್ಲ ರಮ್ಯಾ ಎಷ್ಟು ಹೊತ್ತು ನಿದ್ದೆ ಮಾಡಿಲ್ವೋ. ಅದಿರಲಿ, ನಾನು ನನ್ನ ಕೋಣೆಗೆ ಹೋಗ್ತಿದ್ದೆ. ಆಗ ನನ್ನ ಅಮ್ಮ ಮತ್ತೆ ಹಿಂದಿನಿಂದ ಕರೆದು ಕೇಳಿದ್ರು, ನಿನಗೆ ಚಹಾ ನೀರು ಬೇಕೋ ಬೇಡವೋ ಅಂತ ಕೇಳಲು ನಿನ್ನ ಹೆಂಡತಿಗೆ ಹೇಳು. ಯಾವಾಗ ನೋಡಿದ್ರೂ ಬೆಡ್ ಮೇಲೆ ಹೊರಳಾಡ್ತಿರ್ತಾಳೆ. ಆದ್ಯಾಳ ಕಾರಣ ಮುಂದೆ ಇಡ್ತಾಳೆ ಅಷ್ಟೇ, ತಾನು ಮಾತ್ರ ನಿದ್ದೆ ಮಾಡ್ತಾಳೆ. ಅಮ್ಮನ ಮಾತು ಕೇಳಿ ನನಗೆ ರಮ್ಯಾಳ ಮೇಲೆ ತುಂಬ ಕೋಪ ಬಂತು. ನಾನು ಕೋಣೆಗೆ ಹೋದಾಗ ರಮ್ಯಾ ಮತ್ತೆ ಮಲಗಿದ್ದಳು. ನಾನು ಅವಳಿಗೆ ಕೋಪದಿಂದ ಕರೆಯುತ್ತಾ ಹೇಳಿದೆ, ಕೊನೆಗೆ ನೀನು ಮನೆಯಲ್ಲಿ ಮಾಡುವುದಾದರೂ ಏನು? ಯಾವಾಗ ನೋಡಿದ್ರೂ ನಿದ್ದೆ ಮಾಡ್ತಿರ್ತೀಯ. ನನ್ನ ಈ ಮಾತಿನಿಂದ ಅವಳು ದಿಗ್ಭ್ರಮೆಗೊಂಡು ನನ್ನನ್ನು ನೋಡತೊಡಗಿದಳು. ಅವಳು ಅಳುತ್ತಾ ಹೇಳಿದಳು, ನನಗೆ ತುಂಬ ತಲೆನೋವು ಇದೆ ರೀ. ಆಗ ನಾನು ಕೋಪದಿಂದ ನನ್ನ ಹೆಂಡತಿಯನ್ನು ನೋಡಿ ಕೋಣೆಯಿಂದ ಹೊರಗೆ ಬಂದೆ. ನಾನು ಅಮ್ಮನ ಕೋಣೆಗೆ ಹೋದರೆ ಇಂದು ನನ್ನ ಅಕ್ಕನು ಬಂದಿದ್ದಳು. ನನ್ನನ್ನು ನೋಡಿ ಅವಳು ಬೈಯಲು ಶುರು ಮಾಡಿದಳು, ನಿನಗೆ ನಿನ್ನ ಅಮ್ಮನ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ನೀನು ಬರೀ ನಿನ್ನ ಹೆಂಡತಿಯ ಕಾಳಜಿ ಮಾಡು. ನಾನು ಬಂದಾಗಲೆಲ್ಲ ನಿನ್ನ ಹೆಂಡತಿ ವಿಶ್ರಾಂತಿ ಪಡೆಯುತ್ತಿರುವುದನ್ನೇ ನೋಡಿದ್ದೇನೆ. ಮನೆಯಲ್ಲಿ ಅವಳು ಮಾಡುವುದಾದರೂ ಏನು? ನಾನು ಸುಮ್ಮನೆ ಕುಳಿತೆ. ಸ್ವಲ್ಪ ಹೊತ್ತು ಕುಳಿತ ನಂತರ ಅಡಿಗೆ ಮನೆಗೆ ಹೋದೆ. ಅಡಿಗೆ ಮನೆಗೆ ಹೋದಾಗ ನನ್ನ ಹೆಂಡತಿ ರಮ್ಯಾ ಅಲ್ಲಿದ್ದಳು. ಅಮ್ಮನಿಗೆ BP ತೊಂದರೆ ಇದ್ದಿದ್ದರಿಂದ ನನಗಾಗಿ ಬೇರೆ ಮತ್ತು ಅಮ್ಮನಿಗಾಗಿ ಕಡಿಮೆ ಎಣ್ಣೆ ಹಾಗೂ ಕಡಿಮೆ ಉಪ್ಪಿನ ಅಡಿಗೆಯನ್ನು ಅವಳು ಮಾಡುತ್ತಿದ್ದಳು. ಕೆಲವೊಮ್ಮೆ ರಮ್ಯಾ ಬ್ಯುಸಿ ಇದ್ದಾಗ ಅಮ್ಮ ಅವಳಿಗಾಗಿ ಸ್ವಲ್ಪ ಅಡಿಗೆ ಮಾಡ್ತಿದ್ರು. ರಾತ್ರಿ ಮತ್ತೆ ಆದ್ಯಾಳ ಹೊಟ್ಟೆ ನೋಯಲು ಶುರುವಾಗಿತ್ತು. ಅವಳು ತುಂಬ ಅಳ್ತಿದ್ಲು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ಅವಳ ಅಳುವು ಶಬ್ದ ಕೇಳಿಸಿತು. ನಾನು ಕೋಪದ ಭರದಲ್ಲಿ ರಮ್ಯಾಳ ಕಡೆ ನೋಡಿ ಹೇಳಿದೆ, ನೀನು ದಿನವಿಡೀ ನಿದ್ದೆ ಮಾಡಿರ್ತೀಯ, ಹಾಗಾಗಿ ನಿನ್ನ ನಿದ್ದೆ ಪೂರ್ತಿಯಾಗುತ್ತದೆ. ನನ್ನ ನಿದ್ದೆ ಯಾಕೆ ಹಾಳು ಮಾಡ್ತೀಯಾ? ಅವಳನ್ನು ಕರೆದುಕೊಂಡು ಬೇರೆ ಕೋಣೆಗೆ ಹೋಗು. ರಮ್ಯಾ ಸದ್ದಿಲ್ಲದೆ ಎದ್ದು ಆದ್ಯಾಳನ್ನು ಕರೆದುಕೊಂಡು ಬೇರೆ ಕೋಣೆಗೆ ಹೋದಳು ಮತ್ತು ನಾನು ಆರಾಮವಾಗಿ ಮಲಗಿದೆ. ಮಾರನೇ ದಿನ ನಾನು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಇಡೀ ದಿನ ನಾನು ತುಂಬ ಟೆನ್ಷನ್ನಲ್ಲಿದ್ದೆ. ಒಂದಂತೂ ನನಗೆ ನಿದ್ದೆ ಪೂರ್ತಿಯಾಗಿರಲಿಲ್ಲ. ನನಗಾಗಿ ಒಂದು ಕಪ್ ಚಹಾ ತರಿಸಿಕೊಂಡು ಕುಡಿದೆ. ಬಾಸ್ ಕೂಡ ಇಂದು ಬಹಳ ಕೆಲಸ ಕೊಟ್ಟಿದ್ದರು. ನಾನು ಚಹಾದ ಜೊತೆ ಒಂದು ಪೇಯ್ನ್ ಕಿಲ್ಲರ್ ಕೂಡ ತೆಗೆದುಕೊಂಡೆ. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ರಮ್ಯಾ ಟಿಫನ್ ಕೂಡ ಕೊಟ್ಟಿದ್ದಳು. ಚಹಾ ಕುಡಿದು 1 ಗಂಟೆಯ ನಂತರ ನಾನು ಲಂಚ್ ಮಾಡಿದೆ ಮತ್ತು ಆಮೇಲೆ ಆಫೀಸ್ನಲ್ಲಿ ಉಳಿದ ಕೆಲಸಗಳನ್ನು
ಪೂರ್ಣಗೊಳಿಸತೊಡಗಿದೆ. 3 ಗಂಟೆಗೆ ಆಫೀಸ್ ಮುಗಿಯಬೇಕಿತ್ತು. ಆದರೆ ನನ್ನ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಯಾಕೆಂದರೆ ಇಂದು ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ನನಗೆ ತುಂಬ ಕಿರಿಕಿರಿ ಆಗ್ತಿತ್ತು. ಒಂದು ಆದ್ಯ ಕಾಟ ಕೊಟ್ಟಿದ್ದಳು ಮತ್ತು ಅಕ್ಕನ 2 ಮಕ್ಕಳು ಬಂದಿದ್ದರು. ಇದಿರಲಿ, 4 ಗಂಟೆಯವರೆಗೆ ನಾನು ನನ್ನ ಕೆಲಸ ಮುಗಿಸಿದೆ ಮತ್ತು ಆ ಹೊತ್ತಿಗೆ ನನ್ನ ಬಸ್ ಕೂಡ ಹೊರಟು ಹೋಗಿತ್ತು. ತುಂಬ ಹೊತ್ತು ನಾನು ಬೇರೆ ಬಸ್ಸಿಗಾಗಿ ಕಾಯುತ್ತಿದ್ದೆ. ಆಮೇಲೆ ಬಸ್ ಬಂತು ಮತ್ತು ನಾನು ಅದರಲ್ಲಿ ಕುಳಿತೆ. ಹೊರಗೆ ತುಂಬ ಬಿಸಿಲಿದ್ದ ಕಾರಣ ಧಗೆ ಕೂಡ ಹೆಚ್ಚಾಗಿದ್ದರಿಂದ ನಾನು ಮನೆಗೆ ಬಂದಾಗ ರಮ್ಯಾ ಕೋಣೆಯಲ್ಲೇ ಇದ್ದಳು ಮತ್ತು ಆದ್ಯಾಳನ್ನು ಮಲಗಿಸಿದ್ದಳು. ನಾನು ಕೋಪದಿಂದ ಅವಳನ್ನು ನೋಡಿ ಹೇಳಿದೆ, ನೀನು ಈಗ ತಾನೇ ನಿದ್ದೆಯಿಂದ ಎದ್ದಿದ್ದೀಯಾ? ಆದರೆ ಅವಳು ಹೇಳಿದಳು, ಇಲ್ಲ, ಆದ್ಯಾಳ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವಳಿಗೆ ಔಷಧಿ ನೀಡಿ ಈಗಷ್ಟೇ ಮಲಗಿಸಿದ್ದೇನೆ. ಅವಳಿಗೆ ಹೊಟ್ಟೆ ತುಂಬ ನೋಯ್ತಿತ್ತು. ರಮ್ಯಾ ಎದ್ದು ನನಗೆ ನೀರು ತಂದಳು. ನಾನು ಅವಳಿಗೆ ಚಹಾ ಮಾಡಲು ಹೇಳಿದೆ. ರಮ್ಯಾ ಚಹಾ ಮಾಡಲು ಅಡಿಗೆ ಮನೆಗೆ ಹೋದಾಗ ಅಮ್ಮ ಕೋಣೆಗೆ ಬಂದು ಕುಳಿತರು. ನಾನು ಅಮ್ಮನ ಹತ್ತಿರ ಕ್ಷೇಮ ಸಮಾಚಾರ ಕೇಳಿದಾಗ ಅವರು ಹೇಳಿದರು, ಸಂದೀಪ್, ನಿನ್ನ ಹೆಂಡತಿ ಈಗಷ್ಟೇ ಎದ್ದಿದ್ದಾಳೆ. ಏನು ಕೆಲಸ ಮಾಡೋದಿಲ್ಲ, ಎಲ್ಲ ಕೆಲಸ ನಾನೇ ಮಾಡಬೇಕಾಗುತ್ತದೆ. ಆದ್ಯಾಳ ನೆಪವನ್ನು ಹೇಳುತ್ತಾ ಯಾವಾಗಲೂ ನಿದ್ದೆ ಮಾಡಿರ್ತಾಳೆ. ಅಮ್ಮನ ಮಾತು ಕೇಳಿ ನನಗೆ ರಮ್ಯಾ ಮೇಲೆ ಅತೀವ ಕೋಪ ಬಂತು. ನಾನು ರಭಸದಿಂದ ಎದ್ದು ಅಡಿಗೆ ಮನೆಗೆ ಹೋದೆ. ಅಲ್ಲಿ ರಮ್ಯಾ ಇದ್ದಳು. ನಾನು ಅವಳ ಮೇಲೆ ತುಂಬ ಕೂಗಾಡುತ್ತಾ ಹೇಳಿದೆ, ಈ ಕೂಡಲೇ ಈ ಮನೆಯಿಂದ ತೊಲಗು. ನಿನ್ನ ಅಪ್ಪನ ಮನೆಗೆ ಹೊರಟು ಹೋಗು. ಇಲ್ಲಿ ನೀನು ಮಾಡೋದೇನು? ಎಲ್ಲನೂ ಅಮ್ಮನೇ ಮಾಡ್ತಾರೆ. ನಿನ್ನನ್ನು ಸುಮ್ಮನೆ ತಿನ್ನಲು ಕರೆತಂದಿದ್ದೀವಾ? ಈ ಕೂಡಲೇ ಹೋಗು ಇಲ್ಲಿಂದ. ನನಗೆ ನಿನ್ನ ಅಗತ್ಯ ಇಲ್ಲ. ನನ್ನ ಇಂತಹ ಮಾತುಗಳಿಂದ ರಮ್ಯಾ ಹೌಹಾರಿ ನನ್ನನ್ನು ನೋಡತೊಡಗಿದಳು ಮತ್ತು ಆತಂಕಕ್ಕೆ ಒಳಗಾದಳು. ಅವಳು ಹೇಳತೊಡಗಿದಳು, ಅಯ್ಯೋ ಸಂದೀಪ್, ನಿಮಗೆ ಏನಾಗಿದೆ? ನೀವು ನನ್ನ ಮೇಲೆ ಇಷ್ಟೊಂದು ಯಾಕೆ ಕೂಗಾಡುತ್ತಿದ್ದೀರಿ? ನನ್ನ ತಪ್ಪಾದರೂ ಏನಿದೆ? ಅವಳು ಅಷ್ಟು ಹೇಳುತ್ತಿದ್ದರೂ ನಾನು ಅವಳನ್ನು ಕೋಪದಿಂದಲೇ ನೋಡುತ್ತಿದ್ದೆ ಮತ್ತು ಅವಳಿಗೆ ಹೇಳಿದೆ, ಒಬ್ಬ ಗಂಡು ಮದುವೆಯಾಗುವುದು ಯಾವುದಕ್ಕೆ? ತನ್ನ ಹೆಂಡತಿ ತನ್ನ ಮನೆಯನ್ನು ನಿಭಾಯಿಸಲಿ ಅಂತ ತಾನೆ? ತನ್ನ ಮಕ್ಕಳನ್ನು ನೋಡಿಕೊಳ್ಳಲಿ, ಕಾಳಜಿ ವಹಿಸಲಿ ಎಂದು ತಾನೆ? ನನ್ನ ಅಮ್ಮ ಇಷ್ಟು ವಯಸ್ಸಾದವರಾಗಿದ್ದಾರೆ ಮತ್ತು ಈ ವಯಸ್ಸಿನಲ್ಲಿ ಅವರು ಮನೆ ಕೆಲಸ ಮಾಡೋದು ನಿನಗೆ ಚೆನ್ನಾಗಿ ಅನಿಸ್ತದಾ? ನಿನಗೆ ನನ್ನ ಅಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಒಂದಂತೂ ಅವರ ಆರೋಗ್ಯ ಯಾವಾಗಲೂ ಹದಗೆಟ್ಟಿರುತ್ತದೆ. ರಮ್ಯಾ ನನ್ನನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಹೇಳತೊಡಗಿದಳು, ಇಲ್ಲ ಸಂದೀಪ್, ಮನೆ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಮತ್ತು ಎಲ್ಲ ಕೆಲಸ ಮುಗಿಸಿದ ನಂತರವೇ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ರಾತ್ರಿ ಪೂರ್ತಿ ಆದ್ಯ ನನ್ನನ್ನು ಮಲಗಲು ಬಿಡೋದಿಲ್ಲ. ಹಾಗಾಗಿ ನಾನು ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತೇನೆ. ಆದರೆ ಎಲ್ಲ ಕೆಲಸ ಮುಗಿಸಿ ಇರುತ್ತೇನೆ. ರಮ್ಯಾ ಇಷ್ಟೆಲ್ಲ ಹೇಳಿದರೂ ನಾನು ಒಂದು ವಿಷಯಕ್ಕೆ ಅಂಟಿಕೊಂಡಿದ್ದೆ. ಇಲ್ಲ, ನಾನು ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೇನೆ ನೀನು ದಿನವಿಡೀ ಏನು ಮಾಡುತ್ತಿರ್ತೀಯಾ ಎಂದು. ನಾನು ಆಫೀಸ್ನಿಂದ ಮನೆಗೆ ಬಂದಾಗ ನೀನು ಮಲಗೇ ಇರ್ತೀಯಾ. ರಮ್ಯಾ ಸುಮ್ಮನೆ ಕುಳಿತಿದ್ದಳು, ಏನೂ ಮಾತನಾಡಲಿಲ್ಲ. ಇದರಿಂದ ನನಗೆ ತುಂಬ ಕೋಪ ಬಂತು. ನಾನು ಅವಳಿಗೆ ಕೋಪದಿಂದಲೇ ಹೇಳಿದೆ, ಈ ಕೂಡಲೇ ನನ್ನ ಮನೆಯಿಂದ ತೊಲಗು ಮತ್ತು ನಿನ್ನ ಅಪ್ಪನ ಮನೆಗೆ ಹೊರಟು ಹೋಗು. ಎಷ್ಟು ವಿಶ್ರಾಂತಿ ಬೇಕೋ ಅಲ್ಲಿಯೇ ಹೋಗಿ ಮಾಡು. ರಮ್ಯಾ ಏನು ಮಾತನಾಡಲಿಲ್ಲ ಮತ್ತು ತನ್ನ ಅಣ್ಣನಿಗೆ ಫೋನ್ ಮಾಡಿದಳು. ಸ್ವಲ್ಪ ಸಮಯದಲ್ಲೇ ಅವಳ ಅಣ್ಣ ಅವಳನ್ನು ಕರೆದೊಯ್ಯಲು ಬಂದನು. ಅವಳು ತನ್ನ ಮತ್ತು ಆದ್ಯಾಳ ಸಾಮಾನುಗಳನ್ನು ಪ್ಯಾಕ್ ಮಾಡಿದಳು. ಅವಳು ಆದ್ಯಾಳ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿರುವುದನ್ನು ಕಂಡಾಗ ನನಗೆ ತುಂಬ ಕೋಪ ಬಂತು. ನಾನು ಆದ್ಯಾಳ ಎಲ್ಲ ಸಾಮಾನುಗಳನ್ನು ಅವಳ ಬ್ಯಾಗಿನಿಂದ ತೆಗೆದು ಹಾಕಿದೆ ಮತ್ತು ಅವಳ ಮೇಲೆ ಕೂಗಾಡಿದೆ, ನಿನಗೆ ಹೋಗಬೇಕಿದ್ರೆ ಹೋಗು, ಆದರೆ ನನ್ನ ಮಗಳನ್ನು ನಿನ್ನ ಜೊತೆ ಕರೆದೊಯ್ಯುವಂತಿಲ್ಲ. ನಾನು ಅವಳನ್ನು ಕಳಿಸುವುದಿಲ್ಲ. ರಮ್ಯಾ ತುಂಬ ಅಳ್ತಿದ್ಲು ಮತ್ತು ಹಠ ಮಾಡುತ್ತಿದ್ಲು. ಆದ್ಯ ನಾನಿಲ್ಲದೆ ಇರೋದಿಲ್ಲ. ನೀವು ಅವಳನ್ನು ಹೇಗೆ ತಾನೇ ನಿಭಾಯಿಸುತ್ತೀರಿ? ನಾನು ಅವಳಿಗೆ ಹೇಳಿದೆ, ನೀನು ಮನೆಯಲ್ಲಿ ಬರೀ ಒಂದೇ ಕೆಲಸ ಮಾಡೋದು ತಾನೇ? ನಿನಗೆ ಬರೀ ಆದ್ಯಾಳನ್ನು ನೋಡಿಕೊಳ್ಳೋದಷ್ಟೇ ಕೆಲಸ ಇರೋದು. ಮನೆಯ ಉಳಿದೆಲ್ಲ ಕೆಲಸ ನನ್ನ ಅಮ್ಮನೇ ಮಾಡ್ತಾರೆ. ಹಾಗಾಗಿ ನನ್ನ ಅಮ್ಮ ಆದ್ಯಾಳನ್ನು ನೋಡಿಕೊಳ್ತಾರೆ ಮತ್ತು ಆಫೀಸ್ನಿಂದ ಬಂದಮೇಲೆ ನಾನು ನೋಡಿಕೊಳ್ಳುತ್ತೇನೆ. ಹಾಗಾಗಿ ನೀನು ಕಾಳಜಿ ಮಾಡುವ ಅಗತ್ಯವೇನೂ ಇಲ್ಲ. ರಮ್ಯಾಳ ಅಣ್ಣ ಹೊರಗೆ ಗಾಡಿಯಲ್ಲಿ ಕುಳಿತು ಹಾರ್ನ್ ಮಾಡ್ತಿದ್ದನು. ರಮ್ಯಾಳ ತವರು ಮನೆಯವರು ಶ್ರೀಮಂತ ಮನೆತನದವರಾಗಿದ್ದರು. ಅವರ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು. ನಮ್ಮ ಪರಿಸ್ಥಿತಿಯು ಚೆನ್ನಾಗೇ ಇತ್ತು. ನನ್ನ ಹತ್ತಿರ ಬರೀ ಬೈಕ್ ಇತ್ತು ಮತ್ತು ಆಫೀಸ್ ದೂರವಿದ್ದ ಕಾರಣ ನಾನು ಬಸ್ಸಿನಲ್ಲಿ ಹೋಗ್ತಿದ್ದೆ. ಒಂದಂತೂ ಬಿಸಿಲಿನ ಕಾರಣ ಬೈಕನ್ನು ಕಡಿಮೆ ಬಳಸ್ತಿದ್ದೆ. ಸ್ವಲ್ಪ ದಾರಿ ನಿರ್ಜನವಾಗಿದ್ದರಿಂದ ಬಸ್ಸಿನಲ್ಲಿ ಭಯ ಕಡಿಮೆ ಅನಿಸ್ತಿತ್ತು. ಇರಲಿ, ಪದೇ ಪದೇ ಹಾರ್ನ್ ಸದ್ದಾದ ಕಾರಣ ರಮ್ಯಾ ತನ್ನ ಸಾಮಾನುಗಳನ್ನು ಎತ್ತಿಕೊಂಡು ಹೊರಗೆ ಬಂದಳು. ಅವಳು ಆದ್ಯಾಳನ್ನು ಎತ್ತಿಕೊಳ್ಳಲು ಹೋದಾಗ ನಾನು ಆದ್ಯಾಳನ್ನು ಅವಳಿಂದ ಕಸಿದುಕೊಂಡು ಮತ್ತು ಅವಳನ್ನು ಹೊರಕ್ಕೆ ದೂಡಿದೆ.
ರಮ್ಯಾ ಬೀಳುವುದರಲ್ಲಿ ಬಚಾವಾದಳು. ಅವಳು ಅಳುತ್ತಾ ತನ್ನ ಅಣ್ಣನ ಗಾಡಿಗೆ ಹೋಗಿ ಕುಳಿತಳು. ಅವಳ ಅಣ್ಣ ಗಾಡಿಯಿಂದ ಕೆಳಗಿಳಿದನು. ಬಹುಶಃ ತನ್ನ ಸೋದರ ಸೊಸೆಯನ್ನ ನನ್ನಿಂದ ಪಡೆಯಲು ಬಂದಿರಬೇಕು. ಅವನು ನನ್ನ ಕಡೆಗೆ ನಡೆದು ಬರುತ್ತಿದ್ದಂತೆಯೇ ರಮ್ಯಾ ಅವನಿಗೆ ಬೇಡವೆಂದು ಸನ್ನೆ ಮಾಡಿದಳು. ಬೇಡ ಅಣ್ಣ, ಅವಳನ್ನ ತೆಗೆದುಕೊಳ್ಬೇಡ ಎಂದಳು. ನಂತರ ಇಬ್ಬರು ಗಾಡಿಯಲ್ಲಿ ಸುಮ್ಮನೆ ಕುಳಿತರು ಮತ್ತು ಅವನು ತನ್ನ ತಂಗಿಯನ್ನ ಕರೆದುಕೊಂಡು ಹೊರಟು ಹೋದನು. ನಾನು ಅಡಿಗೆ ಕೋಣೆಗೆ ಬಂದಾಗ ಆದ್ಯ ಅಳುತ್ತಿದ್ದಳು. ನಾನು ಅಕ್ಕಪಕ್ಕ ಅವಳ ಹಾಲಿನ ಬಾಟಲಿ ನೋಡಿದೆ, ಆದರೆ ನನಗೆ ಎಲ್ಲಿಯೂ ಸಿಗಲಿಲ್ಲ. ಅಡಿಗೆ ಮನೆಗೆ ಹೋದಾಗ ಹಾಲಿನ ಬಾಟಲಿ ಹಾಗೆ ಸಿಂಕ್ನಲ್ಲಿ ಬಿದ್ದಿತ್ತು. ನಾನು ಆದ್ಯಾಳನ್ನು ಹಾಗೆ ನೆಲದ ಮೇಲೆ ಕೂರಿಸಿದೆ. ಕುರ್ಚಿ ಅಥವಾ ಟೇಬಲ್ ಮೇಲೆ ಕೂರಿಸಲಿಲ್ಲ, ಯಾಕೆಂದರೆ ಅವಳು ಕೆಳಗೆ ಬೀಳಬಾರದೆಂದು. ಅವಳನ್ನು ನೆಲದ ಮೇಲೆ ಕೂರಿಸಿ ನಾನು ಅವಳ ಹಾಲಿನ ಬಾಟಲಿಯನ್ನು ತೊಳೆದೆ. ಫ್ರಿಡ್ಜ್ನಿಂದ ಹಾಲು ತೆಗೆದು ಬಿಸಿ ಮಾಡಿದೆ ಮತ್ತು ಆದ್ಯಾಳ ಬಾಟಲಿಗೆ ಹಾಕಿಕೊಟ್ಟೆ. ಆಮೇಲೆ ಅವಳನ್ನು ಕರೆದುಕೊಂಡು ಕೋಣೆಗೆ ಬಂದೆ. ತುಂಬ ಹೊತ್ತಿನ ನಂತರ ನಾನು ಯೋಚಿಸಿದೆ, ಈಗ ಊಟದ ಬಗ್ಗೆಯೂ ನೋಡಬೇಕು. ನಾನು ಹಾಗೆ ಅಮ್ಮನ ಕೋಣೆಗೆ ಹೋಗಿ ಅಮ್ಮನಿಗೆ ಕೇಳಿದೆ, ಊಟಕ್ಕೆ ಏನು ಮಾಡಬೇಕು ಎಂದು. ಅಮ್ಮ ಹೇಳತೊಡಗಿದರು, ನಿನ್ನ ಹೆಂಡತಿ ಅಡುಗೆ ಮಾಡಿಲ್ವಾ? ಆಗ ನಾನು ಅಮ್ಮನಿಗೆ ಹೇಳಿದೆ, ಇಲ್ಲ ಅಮ್ಮ, ಅವಳು ಹೊರಟು ಹೋದಳು. ನಾನು ಅವಳನ್ನು ಮನೆಯಿಂದ ಹೊರಹಾಕಿದ್ದೇನೆ. ಇದನ್ನು ಕೇಳಿದ ನಂತರ ಅಮ್ಮ ನನ್ನನ್ನು ಆಶ್ಚರ್ಯದಿಂದ ನೋಡತೊಡಗಿದರು ಮತ್ತು ಹೇಳಿದರು, ಮಗನೇ ಸಂದೀಪ್, ಇವತ್ತು ನನ್ನ ಆರೋಗ್ಯ ತುಂಬ ಕೆಟ್ಟಿದೆ. ಆಗ ನಾನು ನನ್ನ ಅಕ್ಕನ ಕಡೆ ನೋಡಿದೆ. ಅವಳು ಬೆಡ್ ಮೇಲೆ ಮಲಗಿ ಫೋನ್ ನೋಡುತ್ತಿದ್ದಳು. ನಾನು ಅವಳಿಗೆ ಏನು ಹೇಳಲಿಲ್ಲ. ಅಕ್ಕ ತನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ, ಇಬ್ಬರು ಮಕ್ಕಳನ್ನು ನೋಡಿಕೊಳ್ತಾಳೆ ಮತ್ತು ಅವಳ ಮನೆಯೇ ಬೇರೆ ಇದೆ. ಇಲ್ಲಿ ತವರು ಮನೆಗೆ ಬಂದಾಗ ಸ್ವಲ್ಪ ವಿಶ್ರಾಂತಿ ಪಡೆಯಲಿ ಅಂತ. ನಾನು ಅವಳಿಗೆ ಏನು ಹೇಳಲಿಲ್ಲ. ನಾನು ಅಡಿಗೆ ಮನೆಗೆ ಹೋದೆ. ಅಡಿಗೆ ಮನೆಯಲ್ಲಿ ನೋಡಿದರೆ ಪಲ್ಯ ಸಿದ್ಧವಾಗಿತ್ತು. ಇದರರ್ಥ ರಮ್ಯಾ ಪಲ್ಯವನ್ನು ಮಾಡಿದ್ದಳು. ನಾನು ಆಫೀಸ್ನಿಂದ ಬರುವ ಹೊತ್ತಿಗೆ ಅವಳ ಪಲ್ಯ ಸಿದ್ಧವಾಗಿತ್ತು. ಆಮೇಲೆ ನಾನು ನೋಡಿದೆ, ಸಿಂಕ್ನಲ್ಲಿ ಕೆಲವು ಪಾತ್ರೆಗಳು ಬಿದ್ದಿದ್ದವು. ಇವುಗಳನ್ನು ಹೇಗೆ ತೊಳೆಯುವುದು ಅಂತ ಯೋಚಿಸಿದೆ. ಅಮ್ಮನ ಆರೋಗ್ಯ ಕೆಟ್ಟಿದೆ, ಹಾಗಾಗಿ ನಾನೇ ಅವುಗಳನ್ನು ತೊಳೆಯಲು ಶುರು ಮಾಡಿದೆ. ಸ್ವಲ್ಪವೇ ಪಾತ್ರೆಗಳಿದ್ದ ಕಾರಣ ಬೇಗನೆ ತೊಳೆದು ಮುಗಿಯಿತು. ನಾನು ಅವುಗಳನ್ನು ಸ್ಟ್ಯಾಂಡ್ನಲ್ಲಿ ಜೋಡಿಸಲು ಹೋದಾಗ ಆದ್ಯ ಅಳುವ ಸದ್ದಾಯಿತು. ನಾನು ಓಡುತ್ತಾ ಕೋಣೆಗೆ ಹೋದೆ. ಆದ್ಯ ತನ್ನ ಹಾಲಿನ ಬಾಟಲಿ ಖಾಲಿ ಮಾಡಿದ್ದಳು. ಅವಳು ತುಂಬ ಜೋರಾಗಿ ಅಳ್ತಿದ್ಲು. ನಾನು ಅವಳ ಹತ್ತಿರ ಹೋಗಿ ಅವಳನ್ನು ಎತ್ತಿಕೊಂಡೆ. ಎತ್ತಿಕೊಳ್ಳುತ್ತಿದ್ದಂತೆಯೇ ನನ್ನ ಕೈಗೆ ತೇವವಾದ ಅನುಭವವಾಯಿತು. ನೋಡಿದರೆ ಆದ್ಯ ಸುಸ್ಸು ಮಾಡಿದಳು. ಈಗ ಈ ಕೆಲಸವಂತೂ ಅಮ್ಮ ಮಾಡುತ್ತಿರಲಿಲ್ಲ. ನಾನು ತಕ್ಷಣ ಆದ್ಯಾಳ ಪ್ಯಾಂಟ್ ಬದಲಿಸಿದೆ ಮತ್ತು ಬೇಸರದಿಂದಲೇ ಅವಳ ಶಿಶ್ನವನ್ನು ತೊಳೆದೆ. ಅಷ್ಟೇ ಅಲ್ಲ, ನನಗೆ ವಾಂತಿ ಬಂದಂತಾಗುತ್ತಿತ್ತು, ಆದರೆ ಈ ಕೆಲಸ ಮಾಡಬೇಕಿತ್ತು. ತೊಳೆದ ನಂತರ ನಾನು ಆದ್ಯಾಳ ಬಟ್ಟೆ ಬದಲಿಸಿದ ನಂತರ ಅವಳನ್ನು ತೊಟ್ಟಲಿಗೆ ಹಾಕಿದೆ. ಅವಳು ನೆಮ್ಮದಿಯಾಗಿ ಮಲಗಿದಳು. ಬಹುಶಃ ಗಲೀಜು ಮಾಡಿಕೊಂಡಿದ್ದರಿಂದ ಅವಳು ಅಳುತ್ತಿದ್ದಳು. ನಾನು ಬೆಡ್ ಮೇಲಿಂದ ಎಲ್ಲ ಸಾಮಾನುಗಳನ್ನು ಎತ್ತಿ ಹೊರಗೆ ಎಸೆದೆ. ಬೆಡ್ಶೀಟ್ ನೋಡಿದಾಗ ಅದು ಕೂಡ ಗಲೀಜಾಗಿತ್ತು. ನಾನು ಆ ಬೆಡ್ಶೀಟ್ ತೆಗೆದೆ ಮತ್ತು ಕಪಾಟಿನಿಂದ ತೊಳೆದ ಬೆಡ್ಶೀಟನ್ನು ತೆಗೆದು ಬೆಡ್ ಮೇಲೆ ಹಾಸಿದೆ. ಆಮೇಲೆ ಬಾತ್ರೂಮ್ಗೆ ಹೋಗಿ ಆದ್ಯಾಳ ಬಟ್ಟೆ ಮತ್ತು ಬೆಡ್ಶೀಟ್ ತೊಳೆದು ಹಾಕಿದೆ. ನಾನು ಬಾತ್ರೂಮ್ನಲ್ಲಿ ತೊಳೆಯುತ್ತಿದ್ದಾಗ ಆದ್ಯ ಮತ್ತೆ ಅಳುವ ಸದ್ದಾಯಿತು. ನಾನು ಓಡುತ್ತಾ ಕೋಣೆಗೆ ಬಂದೆ, ಯಾಕೆಂದರೆ ಅವಳು ತೊಟ್ಟಿಲಿನಿಂದ ಕೆಳಗೆ ಬೀಳಬಾರದೆಂದು ಯೋಚಿಸುತ್ತಿದ್ದೆ. ಅವಳಿಗೆ ಇನ್ನೂ ತೊಟ್ಟಿಲಿನಿಂದ ಕೆಳಗೆ ಇಳಿಯಲು ಬರುತ್ತಿರಲಿಲ್ಲ. ನಾನು ಆದ್ಯಾಳನ್ನು ಎತ್ತಿಕೊಂಡು ಅಮ್ಮನ ಹತ್ತಿರ ಕರೆದುಕೊಂಡು ಹೋದೆ. ನಾನು ಅಮ್ಮನಿಗೆ ಹೇಳಿದೆ, ಸ್ವಲ್ಪ ಹೊತ್ತು ಆದ್ಯಾಳನ್ನು ನೋಡ್ಕೋ, ನಾನು ಬಂದೆ ಎಂದು ಹೇಳಿದೆ. ಆದ್ಯಾಳನ್ನು ಅಮ್ಮನ ಹತ್ತಿರ ಬಿಟ್ಟು ಬೆಡ್ಶೀಟ್ ತೊಳೆದು ಟೆರೆಸ್ ಮೇಲೆ ಒಣಗಲು ಹಾಕಿ ಕೆಳಗೆ ಬಂದೆ. ಕೆಳಗೆ ಬಂದ ಮೇಲೆ ಅಡುಗೆ ಮನೆಗೆ ಹೋದೆ. ಪಲ್ಯವಂತೂ ರಮ್ಯಾ ಮಾಡಿದ್ದಳು, ಆದರೆ ನಾನು ಚಪಾತಿ ಮಾಡಬೇಕಿತ್ತು. ಹೇಗಾದರೂ ಮಾಡಿ ಚಪಾತಿ ಮಾಡಬೇಕು ಎಂದು ಯೋಚಿಸಿದೆ. ಅಮ್ಮನ ಆರೋಗ್ಯ ಸರಿಯಿಲ್ಲ ಮತ್ತು ಅಕ್ಕನಿಗೆ ಏನಾದರೂ ಮಾಡು ಅಂತ ಹೇಳಲು ಸಾಧ್ಯವಿರಲಿಲ್ಲ. ನಾನು ಫ್ರಿಡ್ಜ್ ತೆಗೆದು ನೋಡಿದರೆ ಹಿಟ್ಟು ಇರಲಿಲ್ಲ. ಈಗ ಹಿಟ್ಟು ಹೇಗೆ ಕಲಿಸುವುದು? ನನಗಂತೂ ಹಿಟ್ಟು ಕಲಿಸುವುದು ಹೇಗೆಂದು ಗೊತ್ತಿರಲಿಲ್ಲ. ಆಮೇಲೆ ಹೊರಗಿನಿಂದ ಊಟ ಆರ್ಡರ್ ಮಾಡೋಣವೆಂದು ಯೋಚಿಸಿದೆ. ಅಮ್ಮನ ಊಟ ನೋಡಿದರೆ ಅಮ್ಮನಿಗಾಗಿ ಬೇರೆ ಅಡುಗೆಯನ್ನು ರಮ್ಯಾ ಮಾಡಿಟ್ಟಿದ್ದಳು. ಬರೀ ಚಪಾತಿಗಳಷ್ಟೇ ಬಾಕಿ ಇತ್ತು. ನಾನು ಹೋಟೆಲ್ನಿಂದ ಗೋಧಿಯ ಹಿಟ್ಟನ್ನು ಆರ್ಡರ್ ಮಾಡಿದೆ ಮತ್ತು ಆಮೇಲೆ ಅಮ್ಮನ ಕೋಣೆಗೆ ಹೋದೆ. ಯಾಕೆಂದರೆ ನನಗೆ ಆದ್ಯ ಅಳುವ ಸದ್ದು ಕೇಳಿಸಿತು. ನಾನು ಆದ್ಯಾಳನ್ನು ಅಲ್ಲಿಂದ ಎತ್ತಿಕೊಂಡು ಬಂದೆ ಮತ್ತು ಅವಳನ್ನು ಸುಮ್ಮನಿರಿಸಲು ಪ್ರಯತ್ನಿಸತೊಡಗಿದೆ. ಆದರೆ ಬಹುಶಃ ಅವಳಿಗೆ ಹಸಿವಾಗಿದೆ ಎಂದು ನನಗೆ ಅನಿಸಿತು. ನಾನು ಅಡಿಗೆ ಮನೆಗೆ ಹೋಗಿ ಅವಳಿಗಾಗಿ ಸಿರ್ಲ್ಯಾಕನ್ನು ತಯಾರಿಸಿದೆ. ಮೊದಲು ನನಗೆ ಸಿರ್ಲ್ಯಾಕ್ ಮಾಡೋದು ಹೇಗೆಂದು ತಿಳಿಯಲಿಲ್ಲ. ಆಮೇಲೆ ಆ ಡಬ್ಬದ ಮೇಲೆ ಬರೆದಿತ್ತು, ಅದನ್ನು ಹೇಗೆ ಮಾಡಬೇಕು ಅಂತ ಇದೆಯೋ ನಾನು ಹಾಗೆ ಮಾಡಿದೆ ಮತ್ತು ಆದ್ಯಾಳಿಗೆ ತಿನ್ನಿಸತೊಡಗಿದೆ.
ಅವಳು ತಿನ್ನುತ್ತಾ ಮತ್ತೆ ಬಟ್ಟೆ ಗಲೀಜು ಮಾಡಿಕೊಂಡಳು. ಅವಳಿಗೆ ತಿನ್ನಿಸಿದ ನಂತರ ಅವಳ ಬಟ್ಟೆಯನ್ನು ನಾನು ಬದಲಾಯಿಸಿದೆ. ಅಷ್ಟರಲ್ಲಿ ರೊಟ್ಟಿಗಳು ಬಂದಿದ್ದವು. ಬಹುಶಃ ಆದ್ಯಾಳನ್ನ ಬೆಡ್ ಮೇಲೆ ಕೂರಿಸಿ ಅವಳ ಮುಂದೆ ಸಣ್ಣ ಪುಟ್ಟ ಆಟಿಕೆಗಳನ್ನು ಇಟ್ಟಾಗ ಅವಳು ಅವುಗಳ ಜೊತೆ ಆಟವಾಡಲು ಶುರು ಮಾಡಿದಳು. ಅಷ್ಟರಲ್ಲಿ ಮನೆಯ ಬಾಗಿಲಿನ ಬೆಲ್ ಸದ್ದಾಯಿತು. ಬಹುಶಃ ಹೋಟೆಲ್ನವನು ರೊಟ್ಟಿಯನ್ನು ಕಳಿಸಿರಬೇಕು. ನಾನು ರೊಟ್ಟಿಗಳನ್ನು ಪಡೆಯಲು ಹೊರಗೆ ಹೋದೆ ಮತ್ತು ರೊಟ್ಟಿಗಳನ್ನು ತಂದು ಅಡಿಗೆ ಮನೆಗೆ ಬಂದೆ. ಆಗ ನೋಡಿದರೆ ಪಲ್ಯ ತಣ್ಣಗಾಗಿತ್ತು. ಯಾಕೆಂದರೆ ಬಹಳ ಹೊತ್ತಿನ ಮುಂಚೆ ರಮ್ಯಾ ಪಲ್ಯ ಮಾಡಿದಳು. ಬಹುಶಃ ಆ ಸಮಯದಲ್ಲಿ ಆದ್ಯ ಮಲಗಿದ್ದಾಳೆಂದು ಅವಳು ಪಲ್ಯ ಮಾಡಿಟ್ಟಿಕೊಂಡಿರಬೇಕು. ಯಾಕೆಂದರೆ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳೋದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಕಳೆದ ಈ 3 ಗಂಟೆಗಳಲ್ಲಿ ನನಗೆ ಅರಿವಾಯಿತು. ನಾನು ಅಮ್ಮನ ಹತ್ತಿರ ಹೋಗಿ ಕೇಳಿದೆ, ಅಮ್ಮ ಪಲ್ಯ ಬಿಸಿ ಮಾಡಿಕೊಡು ಎಂದು. ಆದರೆ ಅಮ್ಮ ತಕ್ಷಣ ಉತ್ತರ ನೀಡಿದರು, ಇಲ್ಲ ಸಂದೀಪ್, ನನಗೆ ನಡೆಯಲು ಕೂಡ ಇಂದು ಶಕ್ತಿ ಇಲ್ಲ ಎಂದು ಅಮ್ಮ ಹೇಳಿದರು. ನಾನು ಪುನಃ ಅಡಿಗೆ ಮನೆಗೆ ಬಂದೆ. ಪಲ್ಯವನ್ನು ಬಿಸಿ ಮಾಡಿದೆ. ಅಮ್ಮನ ಊಟದ ತಟ್ಟೆ ಸಿದ್ಧಪಡಿಸಿ ಅವಳ ಕೋಣೆಗೆ ಕೊಟ್ಟೆ. ನಾನು ನನ್ನ ಊಟವನ್ನು ನನ್ನ ಕೋಣೆಗೆ ತಂದೆ. ಆದ್ಯ ಇನ್ನು ತನ್ನ ಆಟಿಕೆಗಳ ಜೊತೆ ಆಟವಾಡುತ್ತಿದ್ದಳು. ನಾನು ಆದಷ್ಟು ಬೇಗ ದೊಡ್ಡ ತುತ್ತುಗಳನ್ನು ಮಾಡಿ ತಿನ್ನಲಾರಂಭಿಸಿದೆ. ಆದ್ಯ ಅಳಲು ಶುರು ಮಾಡಿದರೆ ಪಲ್ಯ ಮತ್ತು ರೊಟ್ಟಿ ತಣ್ಣಗಾಗಬಹುದು ಎಂದು ಯೋಚಿಸಿ ಬೇಗನೆ ಊಟ ಮುಗಿಸಿದೆ. ಈಗ ಊಟ ಮುಗಿದಿತ್ತು. ಆದ್ಯ ಮತ್ತೆ ಅಳಲು ಶುರು ಮಾಡಿದಳು. ಆಗ ನಾನು ಆದ್ಯಾಳನ್ನು ಎತ್ತುಕೊಂಡೆ ಮತ್ತು ಅವಳನ್ನು ಎತ್ತಿಕೊಂಡು ಅಡಿಗೆ ಮನೆಗೆ ಎಂಜಲು ಪಾತ್ರೆಗಳನ್ನು ಇಡಲು ಹೋದೆ. ಕಾಫಿ ಕುಡಿಯುವ ಬಹಳ ಆಸೆಯಾಗಿದ್ದಾಗ ನನಗೆ ನೆನಪಾಯಿತು, ಈ ಸಮಯದಲ್ಲಿ ಊಟ ಮುಗಿದ ನಂತರ ರಮ್ಯಾ ನನಗೆ ಕಾಫಿ ಅಥವಾ ಚಹಾವನ್ನು ಮಾಡಿಕೊಡುತ್ತಿದ್ಲು. ಅವಳು ನನ್ನ ಹತ್ತಿರ ಬಂದು ಹೇಳುತ್ತಿದ್ದಳು, ನೀವು ತುಂಬ ಸುಸ್ತಾಗಿದ್ದೀರಿ ಅಲ್ವಾ, ತಲೆ ಒತ್ತಿಕೊಡಲ ಅಥವಾ ಕಾಲು ಅಮುಕಲ ಎಂದು. ಅವಳು ನನ್ನ ತಲೆಯನ್ನು ಸವರುತ್ತಿದ್ದಳು ಮತ್ತು ಕಾಲುಗಳನ್ನು ಅಮುಕುತ್ತಿದ್ದಳು. ಆಗ ನನಗೆ ತುಂಬ ಸುಖ ಸಿಗುತ್ತಿತ್ತು. ನಾನು ಅಡಿಗೆ ಮನೆಗೆ ಬಂದಿದ್ದೆ ನಿಜ, ಆದರೆ ಕಾಫಿ ಮಾಡಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ನನ್ನ ಹತ್ತಿರ ಆದ್ಯ ಇದ್ದಳು. ನಾನು ಮತ್ತೆ ನನ್ನ ಕೋಣೆಗೆ ಬಂದೆ. ಆದ್ಯಾಳಿಗೆ ಆಟವಾಡಲು ಒಂದು ಆಟಿಕೆ ಕೊಟ್ಟೆ ಮತ್ತು ಬೇಗನೆ ಅಡಿಗೆ ಮನೆಗೆ ಹೋಗಿ ಅವಳ ಹಾಲಿನ ಬಾಟಲಿ ತೊಳೆದೆ. ಅದರಲ್ಲಿ ಹಾಲು ಹಾಕಿ ಓವೆನ್ನಲ್ಲಿ ಇಟ್ಟೆ. ಕೇವಲ 1 ನಿಮಿಷದಲ್ಲಿ ಹಾಲು ಬಿಸಿಯಾಯಿತು. ನಾನು ತಕ್ಷಣ ಹಾಲಿನ ಬಾಟಲಿ ಹಿಡಿದು ಕೋಣೆಗೆ ಬಂದೆ. ಅಷ್ಟರಲ್ಲಿ ಆದ್ಯ ಅಳುವ ಶಬ್ದ ಕೇಳಿಸ್ತಿತ್ತು. ನಾನು ಆದ್ಯಾಳಿಗೆ ಹಾಲಿನ ಬಾಟಲಿ ಕೊಟ್ಟೆ ಮತ್ತು ಅವಳು ಸುಮ್ಮನಾದಳು. ಆಮೇಲೆ ನಾನು ಆದ್ಯಾಳನ್ನು ಎತ್ತಿಕೊಂಡು ಅವಳನ್ನು ಎದೆಗೆ ಅಪ್ಪಿಕೊಂಡು ಅಡ್ಡಾಡತೊಡಗಿದೆ. ಸ್ವಲ್ಪ ಸಮಯದ ನಂತರ ಅವಳು ಮಲಗಿದಳು. ನಾನು ಅವಳ ಪಕ್ಕದಲ್ಲೇ ಮಲಗಿದೆ. ಯಾವಾಗ ಕಣ್ಣು ಮುಚ್ಚಿತೋ ಗೊತ್ತಿಲ್ಲ. ಯಾಕೆಂದರೆ ಕಳೆದ 2-3 ಗಂಟೆಗಳಿಂದ ನನ್ನ ಆರೋಗ್ಯವೂ ಸರಿ ಇರಲಿಲ್ಲ ಮತ್ತು ನನಗೆ ತುಂಬ ಸುಸ್ತಾದಂತೆ ಅನಿಸ್ತಿತ್ತು. ಮಧ್ಯರಾತ್ರಿ ನನ್ನ ಕಣ್ಣು ತೆರೆಯಿತು. ಯಾಕೆಂದರೆ ನನ್ನ ಹಾಸಿಗೆ ಒದ್ದೆಯಾದಂತೆ ಅನಿಸಿತು. ನಾನು ತಕ್ಷಣ ಸೈಡ್ ಲ್ಯಾಂಪನ್ನು ಆನ್ ಮಾಡಿದೆ. ನೋಡಿದೆ, ಆದ್ಯ ಸುಸ್ಸು ಮಾಡಿದಳು. ನಾನು ತಕ್ಷಣ ಅವಳ ಪ್ಯಾಂಟ್ ಬದಲಾಯಿಸಿದೆ, ಅವಳ ಬಟ್ಟೆ ಬದಲಾಯಿಸಿದೆ, ಕಪಾಟಿನಿಂದ ಇನ್ನೊಂದು ಬೆಡ್ಶೀಟ್ ತೆಗೆದು ಅದನ್ನು ಬದಲಾಯಿಸಿದೆ. ನಿದ್ದೆ ಎಷ್ಟು ಬಂದಿತೆಂದರೆ ಆ ಬಟ್ಟೆ ಮತ್ತು ಬೆಡ್ಶೀಟ್ ಹಾಗೆ ಬಾತ್ರೂಮ್ಗೆ ಎಸೆದು ನಾನು ಮಲಗಿದೆ ಮತ್ತು ಆದ್ಯಾಳನ್ನು ಮಲಗಿಸಿದೆ. ಬೆಳಗ್ಗೆ ಎದ್ದಾಗ ತುಂಬ ತಡವಾಗಿತ್ತು. ಅಷ್ಟರಲ್ಲಿ ಅಮ್ಮ ಉಪಹಾರವನ್ನು ಮುಗಿಸಿದ್ದರು. ಆದರೆ ನಾನು ಫ್ರೆಶ್ ಆಗಿ ಬಂದಾಗ ಅಮ್ಮ ನನಗೆ ಉಪಹಾರದ ಬಗ್ಗೆ ಕೇಳಲೇ ಇಲ್ಲ. ನನ್ನ ಅಕ್ಕನ ಮಕ್ಕಳು ಕೂಡ ಅಂಗಳದಲ್ಲಿ ಆಟವಾಡುತ್ತಿದ್ದರು. ಅಕ್ಕ ಕೂಡ ನನ್ನಲ್ಲಿ ಉಪಹಾರದ ಬಗ್ಗೆ ಕೇಳಲಿಲ್ಲ. ಆಗ ನಾನೇ ಅಡಿಗೆ ಮನೆಗೆ ಬಂದೆ ಮತ್ತು ಫ್ರಿಡ್ಜ್ನಿಂದ ಬ್ರೆಡ್ ಬಟರ್ ತೆಗೆದು ಬಿಸಿ ಮಾಡಿದೆ. ಬೇಗ ತಿನ್ನಲು ಶುರು ಮಾಡಿದೆ. ಯಾಕೆಂದರೆ ನನಗೆ ಚಪಾತಿ ಮಾಡಲು ಬರ್ತಿರಲಿಲ್ಲ ಮತ್ತು ಅಷ್ಟು ಸಮಯವೂ ಇರಲಿಲ್ಲ. ನನಗೆ ಉಪಹಾರದಲ್ಲಿ ಚಪಾತಿ ಮತ್ತು ಮೊಸರು ಎಂದರೆ ತುಂಬ ಇಷ್ಟ. ರಮ್ಯಾ ಯಾವಾಗ ಮತ್ತು ಹೇಗೆ ಮೊಸರು ಮಾಡುತ್ತಿದ್ದಳು, ಎಷ್ಟು ಹಾಲು ಹಾಕುತ್ತಿದ್ದಳು ಮತ್ತು ಅದರಲ್ಲಿ ಎಷ್ಟು ಮೊಸರನ್ನು ಮಿಕ್ಸ್ ಮಾಡುತ್ತಿದ್ದಳು ಎಂದು ನನಗೆ ಗೊತ್ತೇ ಇಲ್ಲ. ನನಗೆ ಪ್ರತಿಯೊಂದು ವಸ್ತು ಸಮಯಕ್ಕೆ ಸರಿಯಾಗಿ ಕೈಗೆ ಸಿಕ್ತಿತ್ತು. ಇರಲಿ, ನಾನು ಬ್ರೆಡ್ ತಿಂದೆ ಮತ್ತು ಆದಷ್ಟು ಬೇಗ ತಯಾರಾಗಿ ಆಫೀಸ್ಗೆ ಹೊರಟು ಹೋದೆ ಮತ್ತು ಆದ್ಯಾಳನ್ನು ಅಮ್ಮನ ಹತ್ತಿರ ಬಿಟ್ಟೆ. ಇಡೀ ದಿನ ಆಫೀಸ್ನಲ್ಲಿ ಬ್ಯುಸಿ ಇದ್ದ ನಂತರ ನಾನು ಮನೆಗೆ ಬಂದಾಗ ನನಗೆ ದೂರದಿಂದಲೇ ಆದ್ಯ ಅಳುವ ಶಬ್ದ ಕೇಳಿಸ್ತಿತ್ತು. ನಾನು ಬಾಗಿಲು ತಟ್ಟಿದೆ. ಅಮ್ಮ ಬಾಗಿಲು ತೆರೆದರು. ಆದ್ಯ ಹಾಲ್ನಲ್ಲಿ ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು. ಅವಳ ಸುತ್ತಲೂ ತುಂಬ ಆಟಿಕೆಗಳು ಕಾಣಿಸುತ್ತಿದ್ದವು. ನಾನು ಒಳಗೆ ಹೋದಾಗ ಅವಳು ನನ್ನನ್ನು ನೋಡಿ ಇನ್ನೂ ಜೋರಾಗಿ ಅಳತೊಡಗಿದಳು ಮತ್ತು ತೊದಲು ನುಡಿಯಲ್ಲಿ ಅಪ್ಪ ಎನ್ನತೊಡಗಿದಳು. ಒಮ್ಮೆ ಅಪ್ಪ ಎಂದರೆ ಇನ್ನೊಮ್ಮೆ ಅಮ್ಮ ಎನ್ನುತ್ತಿದ್ದಳು. ನಾನು ತಕ್ಷಣ ಅವಳನ್ನು ಎತ್ತಿಕೊಂಡೆ. ಆಗ ಅವಳು ಪ್ಯಾಂಟ್ನಲ್ಲಿ ಸುಸ್ಸುವನ್ನು ಮಾಡಿದಳು. ನನ್ನ ಕೈ ಗಲೀಜಾಗಿತ್ತು. ನಾನು ತುಂಬ ಬೇಸರಗೊಂಡೆ ಮತ್ತು ಅಮ್ಮನ ಕಡೆ ನೋಡಿ ಹೇಳಿದೆ, ಅಮ್ಮ, ನಿನಗೆ ಆಗದಿದ್ದರೆ ಅಕ್ಕನಿಗಾದರೂ ಹೇಳಬೇಕಿತ್ತು ತಾನೆ. ಕೊನೆಗೆ ಆದ್ಯ ಕೂಡ ಅವಳಿಗೆ ಸಂಬಂಧಿಕಳೇ ಅಲ್ವಾ.
ತಮ್ಮನ ಮಗಳು, ಕನಿಷ್ಠ ಅನಿವಾರ್ಯತೆಯಲ್ಲಾದರೂ ಅವಳು ಏನಾದರೂ ಕೆಲಸ ಮಾಡಬೇಕಿತ್ತು. ಆಗ ಅಮ್ಮ ಹೇಳತೊಡಗಿದರು, ಇಲ್ಲ ಮಗನೇ, ನಿನ್ನ ಅಕ್ಕ ಮಧ್ಯಾಹ್ನವೇ ಹೊರಟು ಹೋದಳು. 1 ತಿಂಗಳಾಗಿತ್ತು ನಿನ್ನ ಅಕ್ಕ ನನ್ನನ್ನು ಭೇಟಿ ಮಾಡಲು ಬಂದು, ಹಾಗಾಗಿ ಅವಳು ನನ್ನನ್ನು ನೋಡಲು ಬಂದಿದ್ದಳು. ನಾನು ಅಮ್ಮನಿಗೆ ಹೇಳಿದೆ, ಅಕ್ಕನಿಗೆ ಅಷ್ಟಾದರೂ ತಿಳಿಯಬೇಕಿತ್ತು, ನಿನ್ನ ಆರೋಗ್ಯ ಇಷ್ಟು ಸರಿ ಇಲ್ಲದಿರುವಾಗ ಇನ್ನು 3-4 ದಿನ ಇದ್ದಿದ್ರೆ ಏನಾಗ್ತಿತ್ತು. ಮನೆಯ ಇಂತಹ ವಾತಾವರಣ ನೋಡಿ ಅವಳು ತನ್ನ ಮನೆಗೆ ಹೊರಟು ಹೋಗಿದ್ದಾಳೆ ಎಂದು ನನಗೆ ಅರಿವಾಯಿತು. ಯಾಕೆಂದರೆ ಕಳೆದ ಬಾರಿ ಅವಳು ಬಂದಾಗ 15 ದಿನ ಇದ್ದು ಹೋಗಿದ್ದಳು ಮತ್ತು ಅವಳ 2 ಮಕ್ಕಳನ್ನು ರಮ್ಯಾಳೆ ನೋಡಿಕೊಂಡಿದ್ದಳು ಹಾಗೂ ಅಕ್ಕ ವಿಶ್ರಾಂತಿ ಪಡೆಯುತ್ತಿದ್ದಳು ಎಂದು ನನಗೆ ಅನಿಸ್ತಿತ್ತು. ಆದರೂ ಅವರ ಬಾಯಲ್ಲಿ ಒಂದೇ ಮಾತು ಬರ್ತಿತ್ತು, ರಮ್ಯಾ ನಮ್ಮನ್ನ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ನಮ್ಮ ಮೇಲೆ ಗಮನ ಕೊಡುವುದಿಲ್ಲ ಎಂದು. ನಾನು ಇದನ್ನೇ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಆದ್ಯ ಜೋರಾಗಿ ಅಳತೊಡಗಿದಳು. ನಾನು ತಕ್ಷಣ ಬಾತ್ರೂಮ್ಗೆ ಹೋದೆ. ಆಗ ರಾತ್ರಿಯ ಬಟ್ಟೆಗಳನ್ನು ನೋಡಿ ನನ್ನ ತಲೆ ಕೆಟ್ಟು ಹೋಯಿತು. ಈಗ ಹೇಗಿದ್ದರೂ ಇದನ್ನು ನಾನೇ ಮಾಡಬೇಕಿತ್ತು. ನಾನು ಆದ್ಯಾಳ ಬಟ್ಟೆ ತೆಗೆದು ಅವಳಿಗೆ ಸ್ನಾನ ಮಾಡಿಸಲು ಶುರು ಮಾಡಿದೆ. ನನಗೆ ಈ ಯಾವುದರ ಅನುಭವವೂ ಇರಲಿಲ್ಲ, ಆದರೆ ಇವೆಲ್ಲವನ್ನ ಈಗ ನಾನೇ ಮಾಡಬೇಕಿತ್ತು. ನಾನು ಆದ್ಯಾಳನ್ನು ಚೆನ್ನಾಗಿ ತಯಾರು ಮಾಡಿದೆ ಮತ್ತು ಕೋಣೆಯನ್ನು ಚೆನ್ನಾಗಿ ಓರಣಗೊಳಿಸಿದೆ. ಆಮೇಲೆ ತಕ್ಷಣ ಬಾತ್ರೂಮ್ನಲ್ಲಿ ಗಲೀಜಾಗಿದ್ದ ಬಟ್ಟೆಗಳನ್ನು ತೊಳೆದೆ. ನನ್ನ ಶರ್ಟ್ ಕೂಡ ತೊಳೆದು ಟೆರೆಸ್ ಮೇಲೆ ಒಣಗಿಸಲು ಹೋದೆ. ನನಗೆ ತುಂಬ ವಿಷಯಗಳು ನೆನಪಾಗುತ್ತಿದ್ದವು. ಇಷ್ಟೆಲ್ಲ ಕೆಲಸ ಮಾಡಿದರೂ ರಮ್ಯಾಳ ಹಣೆ ಮೇಲೆ ಎಂದು ಕೋಪದ ಗೆರೆಗಳು ಬಂದಿರಲಿಲ್ಲ. ನಾನು ಅವಳಿಗೆ ಏನಾದರೂ ಹೇಳಿದರೂ ಅವಳು ನಗುನಗುತ್ತಾ ವಿಷಯಗಳನ್ನು ಮರೆಸುತ್ತಿದ್ದಳು. ಇದರ ಹೊರತಾಗಿಯೂ ಅವಳು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದಳು. ಇದೆಲ್ಲವೂ ಅಮ್ಮನಿಂದಲೇ ಆಗಿತ್ತು. ಯಾಕೆಂದರೆ ಅಮ್ಮ ನನಗೆ ಪ್ರತಿ ಬಾರಿ ಚುಚ್ಚು ಮಾತು ಆಡುತ್ತಿದ್ದರು. ನಿನ್ನ ಹೆಂಡತಿ ಮನೆಯಲ್ಲಿ ಏನು ಕೆಲಸ ಮಾಡೋದಿಲ್ಲ ಎನ್ನುತ್ತಿದ್ದರು. ಅಮ್ಮನಿಗೆ ರಮ್ಯಾಳ ಮೇಲೆ ಅಷ್ಟೊಂದು ಕೋಪ ಯಾಕಿತ್ತೋ ತಿಳಿಯದು. ನಾನು ಅಡುಗೆ ಮನೆಗೆ ಹೋದೆ. ಅಲ್ಲಿ ಏನು ಮಾಡಿರಲಿಲ್ಲ, ಬರೀ ಅಮ್ಮನ ಊಟ ತಯಾರಾಗಿತ್ತು. ಆದ್ಯಾಳಿಗೆ ಹಾಲು ಬಿಸಿ ಮಾಡಿಕೊಟ್ಟೆ ಮತ್ತು ಯೋಚಿಸತೊಡಗಿದೆ. ಇಷ್ಟೊಂದು ನಾನು ಮಾಡಿದ ಮೇಲೆ ಅಮ್ಮ ಮಾಡಿದ್ದು ಇಷ್ಟೇನಾ? ತನಗಾಗಿ ಕಡಿಮೆ ಉಪ್ಪು ಮತ್ತು ಕಡಿಮೆ ಎಣ್ಣೆಯ ಊಟವನ್ನು ಮಾಡಿಕೊಂಡರು. ಆದರೆ ಸ್ವಂತ ಮಗನನ್ನು ಏನನ್ನೂ ಕೇಳಲಿಲ್ಲ. ಅಮ್ಮ ಈ ಸಮಯದಲ್ಲಿ ಹೇಳ್ತಿದ್ರು ಎಲ್ಲ ಪಾತ್ರೆಗಳನ್ನು ನಾನೇ ತೊಳೆಯುತ್ತಿದ್ದೆ ಎಂದು. ಆದರೆ ಈಗ ಎಂಜಲು ಪಾತ್ರೆಗಳು ಸಿಂಕ್ನಲ್ಲಿ ಹಾಗೆ ಇದ್ದವು. ಅಮ್ಮ ನೆಲವರಿಸುತ್ತೇನೆ ಅಂತ ಹೇಳ್ತಿದ್ರು, ಆದರೆ 2 ದಿನಗಳಿಂದ ನೆಲದ ಮೇಲೆ ಗಲೀಜು ಕಾಣಿಸ್ತಿತ್ತು. ನಾನು ಅಡಿಗೆ ಮನೆಗೆ ಹೋಗಿ ಕೆಲವು ಪಾತ್ರೆಗಳನ್ನು ತೊಳೆದೆ, ಅಡಿಗೆ ಮನೆ ಸ್ವಚ್ಛಗೊಳಿಸಿದೆ ಮತ್ತು ಕೋಣೆಗೆ ಬಂದು ಆದ್ಯಾಳನ್ನು ಎತ್ತಿಕೊಂಡು ಮುದ್ದಾಡಿದೆ. ಆದ್ಯಾಳಿಗೆ ಹೇಳಿದೆ, ಬಾ ಪುಟ್ಟ ಹೋಗೋಣ. ನಾನು ಹೊರಗೆ ಬಂದಾಗ ಅಮ್ಮ ಕೇಳಿದರು, ಸಂದೀಪ್ ಮಗನೇ ಎಲ್ಲಿಗೆ ಹೋಗ್ತಿದೀಯಾ ಎಂದು. ಆಗ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹೀಗೆ ಹೇಳಿ ನಾನು ನನ್ನ ಬೈಕ್ ತೆಗೆದೆ ಮತ್ತು ಆದ್ಯಾಳನ್ನು ಮುಂದೆ ಕೂರಿಸಿಕೊಂಡು ಬೈಕನ್ನು ನಾನು ಹೋಗಬೇಕಾದ ಕಡೆಗೆ ಓಡಿಸಿದೆ. ರಮ್ಯಾ ಇಲ್ಲದೆ ನಾನು ಅಪೂರ್ಣ, ನನ್ನ ಹೆಂಡತಿ ಇಲ್ಲದೆ ನನ್ನ ಮನೆ ಅಪೂರ್ಣ ಎಂದು ನನಗೆ ಮನವರಿಕೆಯಾಗಿತ್ತು. ಇದೆಲ್ಲ ಕೆಲಸವನ್ನು, ಅಂದರೆ ನನ್ನ ಮಗಳು, ನನ್ನ ಮನೆ, ನನ್ನ ಹೆಂಡತಿಯೇ ಎಲ್ಲವನ್ನ ನಿಭಾಯಿಸ್ತಿದ್ದಳು. ಬೆಳಿಗ್ಗೆ ಆಫೀಸ್ಗೆ ಬಟ್ಟೆ ತೆಗೆದಿಡುವುದು ಕೂಡ ನನಗೆ ಎಷ್ಟು ಕಷ್ಟವಾಗಿತ್ತು ಎಂಬುದು ಈಗಲೂ ನೆನಪಿದೆ. ಅದೆಲ್ಲವೂ ರಮ್ಯಾಳ ಕೃಪೆ. ಯಾಕೆಂದರೆ ಅವಳು ನನ್ನ ಕೆಲವು ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಕಪಾಟಿನಲ್ಲಿ ಇಟ್ಟಿದ್ದಳು. ನಾನು ಇದೇ ಆಲೋಚನೆಯಲ್ಲಿದ್ದಾಗ ರಮ್ಯಾಳ ತವರು ಮನೆ ತಲುಪಿದೆ. ನಾನು ಬಾಗಿಲನ್ನು ತಟ್ಟಿದೆ. ರಮ್ಯಾಳ ಅತ್ತಿಗೆ ಬಾಗಿಲು ತೆರೆದರು. ನಾನು ಅವರಿಗೆ ನಮಸ್ಕರಿಸಿ ಒಳಗೆ ಬಂದೆ. ಅವರು ಆದ್ಯಾಳನ್ನು ನನ್ನಿಂದ ತೆಗೆದುಕೊಂಡು ಮುದ್ದಾಡತೊಡಗಿದರು. ನಾನು ಅವರಿಗೆ ರಮ್ಯಾ ಬಗ್ಗೆ ಕೇಳಿದೆ. ಅವಳು ತನ್ನ ಕೋಣೆಯಲ್ಲಿ ಕುಳಿತಿದ್ದಾಳೆ ಎಂದು ಅವರು ಹೇಳಿದರು. ನಾನು ರಮ್ಯಾಳ ಕೋಣೆಗೆ ಹೋದಾಗ ಅಲ್ಲಿನ ದೃಶ್ಯವನ್ನು ನೋಡಿ ಹೌಹಾರಿದೆ. ರಮ್ಯಾಳ ಕಣ್ಣುಗಳು ಅತ್ತು ಊದಿಕೊಂಡಿದ್ದವು. ಬಹುಶಃ ಅವಳು ತುಂಬ ಅತ್ತಿದ್ದಳು. ನಾನು ಅವಳನ್ನು ಕರೆದೆ. ಅವಳು ನನ್ನನ್ನು ನೋಡಿ ತುಂಬ ಆಶ್ಚರ್ಯಪಟ್ಟಳು ಮತ್ತು ತಕ್ಷಣ ಎದ್ದು ನಿಂತು ಆದ್ಯ ಬಗ್ಗೆ ಕೇಳತೊಡಗಿದಳು. ಅವಳು ಹೊರಗೆ ಓಡಿ ಹೋಗಿ ಆದ್ಯಾಳನ್ನು ತನ್ನ ಮಡಲಿಗೆ ಎತ್ತಿಕೊಂಡು ಮುತ್ತು ನೀಡತೊಡಗಿದಳು. ಇದೆಲ್ಲವನ್ನ ನೋಡಿ ನನಗೆ ತುಂಬ ಸಂತೋಷವಾಯಿತು. ನಾನು ರಮ್ಯಾಳ ಕೈ ಹಿಡಿದು ಹೇಳಿದೆ, ರಮ್ಯಾ, ನಾನು ಕ್ಷಮೆ ಕೇಳಲು ಬಂದಿದ್ದೇನೆ. ನೀನಿಲ್ಲದೆ ನನ್ನ ಮನೆ ಅಪೂರ್ಣ ಕಣೆ. ನಾನು ಹೇಳುತ್ತಲೇ ಇದ್ದೆ. ಅವಳು ನಗುತ್ತಾ ಆದ್ಯಾಳನ್ನು ಮುದ್ದಾಡುತ್ತಿದ್ದಳು. ಅವಳು ಒಬ್ಬ ಪತ್ನಿ ಮತ್ತು ಒಬ್ಬ ತಾಯಿ ಕೂಡ ಆಗಿದ್ದಳು. ಅವಳು ತುಂಬ ಸಂತೋಷದಿಂದ ನನ್ನ ಜೊತೆ ಮನೆಗೆ ಬಂದಳು. ಕೇವಲ ಈ 2 ದಿನಗಳಲ್ಲಿ ನನಗೆ ಅರಿವಾಯಿತು, ಒಬ್ಬ ಪತ್ನಿ ಇಲ್ಲದೆ ಮನೆ, ಪತಿ ಮತ್ತು ಮಕ್ಕಳು ಎಲ್ಲವೂ ಅಪೂರ್ಣ. ಅವಳಿಲ್ಲದೆ ಮನೆಗೆ ಕಳೆಯೇ ಇಲ್ಲ. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.